ಗ್ಯಾಸ್ನ ಅಲಭ್ಯತೆ, ಮತ್ತೊಂದು ಕಡೆಯಲ್ಲಿ ಬೆಲೆ ಏರಿಕೆ. ಇದನ್ನ ಖಂಡಿಸಿ ನಿರ್ಮಲಾ ಸೀತಾರಾಮನ್ ಅವರ ಬೆಂಗಳೂರಿನಲ್ಲಿರ್ತಕ್ಕಂಥ ಕಚೇರಿ ಮುಂದೆ ಎನ್ಎಸ್ಯುಐ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ನಿರ್ಮಲಾ ಸೀತಾರಾಮನ್ ಅವರ ಕಚೇರಿ ಬೆಂಗಳೂರಿನ ಅಲಿಯಾಸ್ಕರ್ ರಸ್ತೆಯಲ್ಲಿದೆ. ಕಚೇರಿಯ ಮುಂಭಾಗದಲ್ಲಿ ಎನ್ಎಸ್ಯುಐ ಕಡೆಯಿಂದ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿದೆ. ಗ್ಯಾಸ್ಗೆ ಹಾಹಾಕಾರದ ಮಧ್ಯೆ ಬೆಲೆ ಏರಿಕೆಯ ಬರೆ, ಇದರಿಂದ ಜನಸಾಮಾನ್ಯರಿಗೆ ಸಂಕಷ್ಟ ಅಂತ ಹೇಳಿ ಆರೋಪ ಮಾಡ್ತಾ ನಿರ್ಮಲಾ ಸೀತಾರಾಮನ್ ಅವರ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಕಾಂಪ್ರಮೈಸ್ ಪ್ರಧಾನಮಂತ್ರಿಗೆ ಧಿಕ್ಕಾರ, ವಿದ್ಯಾರ್ಥಿಗಳಿಗೆ ಕಾಫಿ ಎನ್ಎಸ್ಯುಐ ಕಾರ್ಯಕರ್ತರಿಂದ ಈ ಸದ್ಯದ ಮಟ್ಟಿಗೆ ಕೇಂದ್ರ ಸಚಿವರಾದಂತಹ ನಿರ್ಮಲಾ ಸೀತಾರಾಮನ್ ರವರ ಕಚೇರಿ ಮುಂದೆ, ಬೆಂಗಳೂರಿನ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಲಾಗಿತ್ತು. 5 ಖಾಲಿ ಸಿಲಿಂಡರ್ಗಳನ್ನ, ಕಮರ್ಷಿಯಲ್ ಸಿಲಿಂಡರ್ಗಳನ್ನ ತರಿಸಿರುವಂತಹ ಎನ್ಎಸ್ಯುಐ ಕಾರ್ಯಕರ್ತರು ಇಲ್ಲಿ ಪ್ರತಿಭಟನೆ ಮಾಡಿದ್ರು. ಮೊದಲನೇದಾಗಿ ನಿರ್ಮಲಾ ಸೀತಾರಾಮನ್ ರವರ ಹೆಸರಿರುವಂತಹ ಪೋಸ್ಟ್, ಒಂದು ಬೋರ್ಡ್ ನ ಮೇಲೆ ಮೋದಿ ಹಾಗೂ ಡೊನಾಲ್ಡ್ ಟ್ರಂಪ್ ರವರ ಈ ಚಿತ್ರಣ ಏನಿದೆ, ಈ ಪೋಸ್ಟರ್ ಅನ್ನ ಬಳಿದು ಆಕ್ರೋಶವನ್ನು ಒಂದ್ ಕಡೆ ವ್ಯಕ್ತಪಡಿಸಿದ್ರೆ, ಈ ಸದ್ಯದ ಮಟ್ಟಿಗೆ ಅವರು ತಿಳಿಸಿರುವಂತಹ ಪ್ರಕಾರ ನಾವು ಗಮನಿಸಬೇಕಾಗಿರುವಂತದ್ದು, ಪ್ರಧಾನಿ ನರೇಂದ್ರ ಮೋದಿರವರು ಡೊನಾಲ್ಡ್ ಟ್ರಂಪ್ಗೆ ಈಲ್ಡ್ ಆಗಿದ್ದಾರೆ. ಪ್ರತಿಯೊಂದು ಮಾತನ್ನು ಕೂಡ ಡೊನಾಲ್ಡ್ ಟ್ರಂಪ್ ಹೇಳಿದಂತೆ ಕೇಳ್ತಾ ಇರುವಂತದ್ದು. ಅದರ ಜೊತೆಗೆ ನಮ್ಮ ದೇಶವನ್ನು ನಡೆಸ್ತಾ ಇರೋದು ಡೊನಾಲ್ಡ್ ಟ್ರಂಪ್ ಅಂತ ಬಿಂಬಿಸುವಂತ ಒಂದು ರೀತಿ. ಅದರ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿರವರು ಡೊನಾಲ್ಡ್ ಟ್ರಂಪ್ ರವರ ಅಂದ್ರೆ ಕಾಲನ್ನ ನೆಕ್ಕುತ್ತಿರುವಂತಹ ಒಂದು ಚಿತ್ರವನ್ನ ಹಾಕಿರುವಂತದ್ದು ಇಲ್ಲಿ ಗಮನಿಸ್ತಾ ಇದ್ದೇವೆ. ಇದರ ಜೊತೆಗೆ ಇದನ್ನ ತೆಗೆಯೋದಕ್ಕೆ ಬಂದಿರುವಂತಹ ಪೊಲೀಸರು ಈ ಸದ ಮಟ್ಟಿಗೆ ಎನ್ಎಸ್ಯುಐ ಕಾರ್ಯಕರ್ತರನ್ನ ವಶಕ್ಕೆ ಪಡೆದಿದ್ರು ಕೂಡ ಈ ಸಿಲಿಂಡರ್ಗಳಿಗೆ ಚೈನ್ ಅನ್ನ ಹಾಕಿ ಅದನ್ನ ನಿರ್ಮಲಾ ಸೀತಾರಾಮನ್ ರವರ ಕಚೇರಿಯ ಮೆಟ್ಟಿಲುಗಳಿಗೆ ಕಟ್ಟಿರುವಂತದ್ದು. ಇದನ್ನ ಪೊಲೀಸರು ಯಾವ ರೀತಿ ಪರಿಗಣಿಸ್ತಾರೆ, ಆಕ್ರೋಶವನ್ನ ಹೊರಹಾಕೋದಕ್ಕೆ ಫ್ರೀಡಂ ಪಾರ್ಕ್ ನಲ್ಲಿ ಸ್ಥಳವಿದ್ರು ಕೂಡ ಈ ಸದ ಮಟ್ಟಿಗೆ ನಿರ್ಮಲಾ ಸೀತಾರಾಮನ್ ರವರ ಕಚೇರಿ ಮುಂಭಾಗದಲ್ಲಿ ಇರಿಸಿರೋದರ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಬೇಕು ಅನ್ನೋದು ಕೆಲಸವನ್ನ ಕೂಡ ಈಗ ಮಾಡ್ತಿರುವಂತದ್ದು. ಆದ್ರೆ ಇದನ್ನ ಯಾವ ರೀತಿ ರಾಜ್ಯ ಸರ್ಕಾರ ಪರಿಗಣಿಸುತ್ತೆ, ಇದನ್ನ ಯಾವ ರೀತಿ ಬೆಂಗಳೂರಿನ ರಾಜ್ಯದ ಬಿಜೆಪಿ ಸಂಸದರು ಇದಕ್ಕೆ ಯಾವ ರೀತಿ ಉತ್ತರವನ್ನ ಕೊಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಈ ಸದ್ಯದ ಮಟ್ಟಿಗೆ ಎನ್ಎಸ್ಯುಐನ ಫ್ಲಾಗ್ಗಳು ಇಲ್ಲಿಗೆ ಬಿದ್ದಿರುವಂತದ್ದು, 5 ಖಾಲಿ ಕಮರ್ಷಿಯಲ್ ಸಿಲಿಂಡರ್ಗಳನ್ನ ಇಲ್ಲಿ ಇರಿಸುವಂತ ಚಿತ್ರಣ ಈ ಸದ್ಯದ ಮಟ್ಟಿಗೆ ಮುಂದುವರೆದಿದೆ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ ಬಿವಿ, ರಿಪಬ್ಲಿಕ್ ಕನ್ನಡ. ಕಡೆ ಗ್ಯಾಸ್ನ ಅಲಭ್ಯತೆ, ಮತ್ತೊಂದು ಕಡೆಯಲ್ಲಿ ಬೆಲೆ ಏರಿಕೆ. ಇದನ್ನ ಖಂಡಿಸಿ ನಿರ್ಮಲಾ ಸೀತಾರಾಮನ್ ಅವರ ಬೆಂಗಳೂರಿನಲ್ಲಿರ್ತಕ್ಕಂಥ ಕಚೇರಿ ಮುಂದೆ ಎನ್ಎಸ್ಯುಐ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ನಿರ್ಮಲಾ ಸೀತಾರಾಮನ್ ಅವರ ಕಚೇರಿ ಬೆಂಗಳೂರಿನ ಅಲಿಯಾಸ್ಕರ್ ರಸ್ತೆಯಲ್ಲಿದೆ. ಕಚೇರಿಯ ಮುಂಭಾಗದಲ್ಲಿ ಎನ್ಎಸ್ಯುಐ ಕಡೆಯಿಂದ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿದೆ. ಗ್ಯಾಸ್ಗೆ ಹಾಹಾಕಾರದ ಮಧ್ಯೆ ಬೆಲೆ ಏರಿಕೆಯ ಬರೆ, ಇದರಿಂದ ಜನಸಾಮಾನ್ಯರಿಗೆ ಸಂಕಷ್ಟ ಅಂತ ಹೇಳಿ ಆರೋಪ ಮಾಡ್ತಾ ನಿರ್ಮಲಾ ಸೀತಾರಾಮನ್ ಅವರ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಕಾಂಪ್ರಮೈಸ್ ಪ್ರಧಾನಮಂತ್ರಿಗೆ ಧಿಕ್ಕಾರ, ವಿದ್ಯಾರ್ಥಿಗಳಿಗೆ ಕಾಫಿ ಎನ್ಎಸ್ಯುಐ ಕಾರ್ಯಕರ್ತರಿಂದ ಈ ಸದ್ಯದ ಮಟ್ಟಿಗೆ ಕೇಂದ್ರ ಸಚಿವರಾದಂತಹ ನಿರ್ಮಲಾ ಸೀತಾರಾಮನ್ ರವರ ಕಚೇರಿ ಮುಂದೆ, ಬೆಂಗಳೂರಿನ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಲಾಗಿತ್ತು. 5 ಖಾಲಿ ಸಿಲಿಂಡರ್ಗಳನ್ನ, ಕಮರ್ಷಿಯಲ್ ಸಿಲಿಂಡರ್ಗಳನ್ನ ತರಿಸಿರುವಂತಹ ಎನ್ಎಸ್ಯುಐ ಕಾರ್ಯಕರ್ತರು ಇಲ್ಲಿ ಪ್ರತಿಭಟನೆ ಮಾಡಿದ್ರು. ಮೊದಲನೇದಾಗಿ ನಿರ್ಮಲಾ ಸೀತಾರಾಮನ್ ರವರ ಹೆಸರಿರುವಂತಹ ಪೋಸ್ಟ್, ಒಂದು ಬೋರ್ಡ್ ನ ಮೇಲೆ ಮೋದಿ ಹಾಗೂ ಡೊನಾಲ್ಡ್ ಟ್ರಂಪ್ ರವರ ಈ ಚಿತ್ರಣ ಏನಿದೆ, ಈ ಪೋಸ್ಟರ್ ಅನ್ನ ಬಳಿದು ಆಕ್ರೋಶವನ್ನು ಒಂದ್ ಕಡೆ ವ್ಯಕ್ತಪಡಿಸಿದ್ರೆ, ಈ ಸದ್ಯದ ಮಟ್ಟಿಗೆ ಅವರು ತಿಳಿಸಿರುವಂತಹ ಪ್ರಕಾರ ನಾವು ಗಮನಿಸಬೇಕಾಗಿರುವಂತದ್ದು, ಪ್ರಧಾನಿ ನರೇಂದ್ರ ಮೋದಿರವರು ಡೊನಾಲ್ಡ್ ಟ್ರಂಪ್ಗೆ ಈಲ್ಡ್ ಆಗಿದ್ದಾರೆ. ಪ್ರತಿಯೊಂದು ಮಾತನ್ನು ಕೂಡ ಡೊನಾಲ್ಡ್ ಟ್ರಂಪ್ ಹೇಳಿದಂತೆ ಕೇಳ್ತಾ ಇರುವಂತದ್ದು. ಅದರ ಜೊತೆಗೆ ನಮ್ಮ ದೇಶವನ್ನು ನಡೆಸ್ತಾ ಇರೋದು ಡೊನಾಲ್ಡ್ ಟ್ರಂಪ್ ಅಂತ ಬಿಂಬಿಸುವಂತ ಒಂದು ರೀತಿ. ಅದರ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿರವರು ಡೊನಾಲ್ಡ್ ಟ್ರಂಪ್ ರವರ
ಕಾಲನ್ನ ನೆಕ್ಕುತ್ತಿರುವಂತ ಒಂದು ಚಿತ್ರವನ್ನ ಹಾಕಿರುವಂತದ್ದು ಇಲ್ಲಿ ಗಮನಿಸ್ತಾ ಇದ್ದೇವೆ. ಇದರ ಜೊತೆಗೆ ಇದನ್ನ ತೆಗೆಯೋದಕ್ಕೆ ಬಂದಿರುವಂತಹ ಪೊಲೀಸರು ಈ ಸದ್ಯ ಮಟ್ಟಿಗೆ ಎನ್ಎಸ್ಯುಐ ಕಾರ್ಯಕರ್ತರನ್ನ ವಶಕ್ಕೆ ಪಡೆದಿದ್ರು ಕೂಡ ಈ ಸಿಲಿಂಡರ್ಗಳಿಗೆ ಚೈನ್ ಅನ್ನ ಹಾಕಿ ಅದನ್ನ ನಿರ್ಮಲಾ ಸೀತಾರಾಮನ್ ರವರ ಕಚೇರಿಯ ಮೆಟ್ಟಿಲುಗಳಿಗೆ ಕಟ್ಟಿರುವಂತದ್ದು. ಇದನ್ನ ಪೊಲೀಸರು ಯಾವ ರೀತಿ ಪರಿಗಣಿಸ್ತಾರೆ, ಆಕ್ರೋಶವನ್ನ ಹೊರಹಾಕೋದಕ್ಕೆ ಫ್ರೀಡಂ ಪಾರ್ಕ್ ನಲ್ಲಿ ಸ್ಥಳವಿದ್ರು ಕೂಡ ಈ ಸದ್ಯ ಮಟ್ಟಿಗೆ ನಿರ್ಮಲಾ ಸೀತಾರಾಮನ್ ರವರ ಕಚೇರಿ ಮುಂಭಾಗದಲ್ಲಿ ಇರಿಸಿರೋದರ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಬೇಕು ಅನ್ನೋದು ಕೆಲಸವನ್ನ ಕೂಡ ಈಗ ಮಾಡ್ತಿರುವಂತದ್ದು. ಆದ್ರೆ ಇದನ್ನ ಯಾವ ರೀತಿ ರಾಜ್ಯ ಸರ್ಕಾರ ಪರಿಗಣಿಸುತ್ತೆ, ಇದನ್ನ ಯಾವ ರೀತಿ ಬೆಂಗಳೂರಿನ ರಾಜ್ಯದ ಬಿಜೆಪಿ ಸಂಸದರು ಇದಕ್ಕೆ ಯಾವ ರೀತಿ ಉತ್ತರವನ್ನ ಕೊಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಈ ಸದ್ಯದ ಮಟ್ಟಿಗೆ ಎನ್ಎಸ್ಯುಐನ ಫ್ಲಾಗ್ಗಳು ಇಲ್ಲಿಗೆ ಬಿದ್ದಿರುವಂತದ್ದು, 5 ಖಾಲಿ ಕಮರ್ಷಿಯಲ್ ಸಿಲಿಂಡರ್ ಗಳನ್ನ ಇಲ್ಲಿ ಇರಿಸುವಂತ ಚಿತ್ರಣ ಈ ಸದ್ಯದ ಮಟ್ಟಿಗೆ ಮುಂದುವರೆದಿದೆ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ ಬಿವಿ, ರಿಪಬ್ಲಿಕ್ ಕನ್ನಡ. ಕಡೆ ಗ್ಯಾಸ್ನ ಅಲಭ್ಯತೆ, ಮತ್ತೊಂದು ಕಡೆಯಲ್ಲಿ ಬೆಲೆ ಏರಿಕೆ. ಇದನ್ನ ಖಂಡಿಸಿ ನಿರ್ಮಲಾ ಸೀತಾರಾಮನ್ ಅವರ ಬೆಂಗಳೂರಿನಲ್ಲಿರ್ತಕ್ಕಂಥ ಕಚೇರಿ ಮುಂದೆ ಎನ್ಎಸ್ಯುಐ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ನಿರ್ಮಲಾ ಸೀತಾರಾಮನ್ ಅವರ ಕಚೇರಿ ಬೆಂಗಳೂರಿನ ಅಲಿಯಾಸ್ಕರ್ ರಸ್ತೆಯಲ್ಲಿದೆ. ಕಚೇರಿಯ ಮುಂಭಾಗದಲ್ಲಿ ಎನ್ಎಸ್ಯುಐ ಕಡೆಯಿಂದ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿದೆ. ಗ್ಯಾಸ್ಗೆ ಹಾಹಾಕಾರದ ಮಧ್ಯೆ ಬೆಲೆ ಏರಿಕೆಯ ಬರೆ, ಇದರಿಂದ ಜನಸಾಮಾನ್ಯರಿಗೆ ಸಂಕಷ್ಟ ಅಂತ ಹೇಳಿ ಆರೋಪ ಮಾಡ್ತಾ ನಿರ್ಮಲಾ ಸೀತಾರಾಮನ್ ಅವರ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಕಾಂಪ್ರಮೈಸ್ ಪ್ರಧಾನಮಂತ್ರಿಗೆ ಧಿಕ್ಕಾರ. ವಿದ್ಯಾರ್ಥಿಗಳಿಗೆ ಕಾಫಿ ಎನ್ಎಸ್ಯುಐ ಕಾರ್ಯಕರ್ತರಿಂದ ಈ ಸದ್ಯದ ಮಟ್ಟಿಗೆ ಕೇಂದ್ರ ಸಚಿವರಾದಂತಹ ನಿರ್ಮಲಾ ಸೀತಾರಾಮನ್ ರವರ ಕಚೇರಿ ಮುಂದೆ, ಬೆಂಗಳೂರಿನ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಲಾಗಿತ್ತು. 5 ಖಾಲಿ ಸಿಲಿಂಡರ್ ಗಳನ್ನ, ಕಮರ್ಷಿಯಲ್ ಸಿಲಿಂಡರ್ ಗಳನ್ನ ತರಿಸಿರುವಂತಹ ಎನ್ಎಸ್ಯುಐ ಕಾರ್ಯಕರ್ತರು ಇಲ್ಲಿ ಪ್ರತಿಭಟನೆ ಮಾಡಿದ್ರು. ಮೊದಲನೇದಾಗಿ ನಿರ್ಮಲಾ ಸೀತಾರಾಮನ್ ರವರ ಹೆಸರಿರುವಂತಹ ಪೋಸ್ಟ್, ಒಂದು ಬೋರ್ಡ್ ನ ಮೇಲೆ ಮೋದಿ ಹಾಗೂ ಡೊನಾಲ್ಡ್ ಟ್ರಂಪ್ ರವರ ಈ ಚಿತ್ರಣ ಏನಿದೆ, ಈ ಪೋಸ್ಟರ್ ಅನ್ನ ಬಳಿದು ಆಕ್ರೋಶವನ್ನ ಒಂದ್ ಕಡೆ ವ್ಯಕ್ತಪಡಿಸಿದ್ರೆ, ಈ ಸದ್ಯ ಮಟ್ಟಿಗೆ ಅವರು ತಿಳಿಸಿರುವಂತಹ ಪ್ರಕಾರ ನಾವು ಗಮನಿಸಬೇಕಾಗಿರುವಂತದ್ದು, ಪ್ರಧಾನಿ ನರೇಂದ್ರ ಮೋದಿರವರು ಡೊನಾಲ್ಡ್ ಟ್ರಂಪ್ಗೆ ಈಲ್ಡ್ ಆಗಿದ್ದಾರೆ. ಪ್ರತಿಯೊಂದು ಮಾತನ್ನು ಕೂಡ ಡೊನಾಲ್ಡ್ ಟ್ರಂಪ್ ಹೇಳಿದಂತೆ ಕೇಳ್ತಾ ಇರುವಂತದ್ದು. ಅದರ ಜೊತೆಗೆ ನಮ್ಮ ದೇಶವನ್ನು ನಡೆಸ್ತಾ ಇರೋದು ಡೊನಾಲ್ಡ್ ಟ್ರಂಪ್ ಅಂತ ಬಿಂಬಿಸುವಂತ ಒಂದು ರೀತಿ. ಅದರ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿರವರು ಡೊನಾಲ್ಡ್ ಟ್ರಂಪ್ ರವರ ಕಾಲನ್ನ ನೆಕ್ಕುತ್ತಿರುವಂತಹ ಒಂದು ಚಿತ್ರವನ್ನ ಹಾಕಿರುವಂತದ್ದು ಇಲ್ಲಿ ಗಮನಿಸ್ತಾ ಇದ್ದೇವೆ. ಇದರ ಜೊತೆಗೆ ಇದನ್ನ ತೆಗೆಯೋದಕ್ಕೆ ಬಂದಿರುವಂತಹ ಪೊಲೀಸರು ಈ ಸದ್ಯ ಮಟ್ಟಿಗೆ ಎನ್ಎಸ್ಯುಐ ಕಾರ್ಯಕರ್ತರನ್ನ ವಶಕ್ಕೆ ಪಡೆದಿದ್ರು ಕೂಡ ಈ ಸಿಲಿಂಡರ್ಗಳಿಗೆ ಚೈನ್ ಅನ್ನ ಹಾಕಿ ಅದನ್ನ ನಿರ್ಮಲಾ ಸೀತಾರಾಮನ್ ರವರ ಕಚೇರಿಯ ಮೆಟ್ಟಿಲುಗಳಿಗೆ ಕಟ್ಟಿರುವಂತದ್ದು. ಇದನ್ನ ಪೊಲೀಸರು ಯಾವ ರೀತಿ ಪರಿಗಣಿಸ್ತಾರೆ, ಆಕ್ರೋಶವನ್ನ ಹೊರಹಾಕೋದಕ್ಕೆ ಫ್ರೀಡಂ ಪಾರ್ಕ್ ನಲ್ಲಿ ಸ್ಥಳವಿದ್ರು ಕೂಡ ಈ ಸದ್ಯ ಮಟ್ಟಿಗೆ ನಿರ್ಮಲಾ ಸೀತಾರಾಮನ್ ರವರ ಕಚೇರಿ ಮುಂಭಾಗದಲ್ಲಿ ಇರಿಸಿರೋದರ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಬೇಕು ಅನ್ನೋದು ಕೆಲಸವನ್ನ ಕೂಡ ಈಗ ಮಾಡ್ತಿರುವಂತದ್ದು. ಆದ್ರೆ ಇದನ್ನ ಯಾವ ರೀತಿ ರಾಜ್ಯ ಸರ್ಕಾರ ಪರಿಗಣಿಸುತ್ತೆ, ಇದನ್ನ ಯಾವ ರೀತಿ ಬೆಂಗಳೂರಿನ ರಾಜ್ಯದ ಬಿಜೆಪಿ ಸಂಸದರು ಇದಕ್ಕೆ ಯಾವ ರೀತಿ ಉತ್ತರವನ್ನ ಕೊಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಈ ಸದ್ಯದ ಮಟ್ಟಿಗೆ ಎನ್ಎಸ್ಯುಐನ ಫ್ಲಾಗ್ಗಳು ಇಲ್ಲಿಗೆ ಬಿದ್ದಿರುವಂತದ್ದು, 5 ಖಾಲಿ ಕಮರ್ಷಿಯಲ್ ಸಿಲಿಂಡರ್ ಗಳನ್ನ ಇಲ್ಲಿ ಇರಿಸುವಂತ ಚಿತ್ರಣ ಈ ಸದ್ಯದ ಮಟ್ಟಿಗೆ ಮುಂದುವರೆದಿದೆ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ ಬಿವಿ, ರಿಪಬ್ಲಿಕ್